ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಅವ್ರಿಗೆ ಇಷ್ಟೊಂದು ವಿನಂತಿಗಳು ಕೂಡ ನೀವು ಒಂದು 10 ನಿಮಿಷ ಪೊಲೀಸರು ಸುಮ್ಮನೆ ಆ ವಿದ್ಯಾರ್ಥಿಗಳಿಗೆ ಎಲ್ಲರೂ ಏನಾಗ್ಯದ ಅದನ್ನೆಲ್ಲ ಕೇಳ್ಕೊಂಡು ಸರಿಪಡಿಸಿ ಅದನ್ನು ನೀವು ಮುಂದಿನ ಕೆಲಸ ನೀವು ಮಾಡಿರಿ, ಅದರಾಗ ನಾವು ಭಾಗವಹಿಸಂಗಿಲ್ಲ ಅಂತೇಳಿ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೇಳಿಲ್ಲ. ನನ್ನ ಕಣ್ಣು ಮುಂದೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೊಡೆದು ಅವ್ರ ಗಾಡಿಯಾಗ ಎತ್ತಿ ಹಾಕಿ ನನ್ನ ಜೋಡಿ ಇದ್ದವ್ರನ್ನ ಎತ್ಕೊಂಡು ನನಗೊಬ್ಬನಿಗೆ ಬಿಟ್ಟರೆ ನನಗೆ ಯಾಕೆ ಬಿಟ್ಟರು ಗೊತ್ತಾಗಲಿಲ್ಲ. ನನ್ನ ಒಯ್ದ್ರೆ ನಾನು ಹೋಗ್ತಿದ್ದೆ. ಈ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಚಿಕ್ಕೋಟಲ್ಲಿ ಇರ್ತಕ್ಕಂಥ ಏನು BLD ಸಂಸ್ಥೆ ಜತ್ತಿ ಕಾಲೇಜ್ ಅದ ಅಲ್ಲಿ ಆಗ್ಯದ, ಆಮೇಲೆ ಇಲ್ಲಿ ಶಾರದಾ ಸ್ಕೂಲ್ನಲ್ಲಿ ಆಗ್ಯದ. ನಮ್ಮದು ಇಷ್ಟೇ ವಿನಂತಿ ಅದ, ಏನು ಎಕ್ಸಾಮ್ ಕೂಡಲಾರ್ದು ವಿದ್ಯಾರ್ಥಿಗಳು ಹೊರಗಿನವ್ರು ಬಂದಾರ, ಧಾರವಾಡ ಜಿಲ್ಲೆದವ್ರು ಬಂದಾರ, ಗುಲ್ಬರ್ಗದವ್ರು ಬಂದಾರ, ಭಾಳ ಕಡು ಬಡವ್ರು ಅದಾರ. ಅವ್ರೇನು ಕಾನ್ಸ್ಟೇಬಲ್ ಆಗ್ಬೇಕಂತೇಳಿ ಒಂದು ಆಸೆ ಇಟ್ಕೊಂಡು ಅವ್ರು ಬಂದು ಎಕ್ಸಾಮ್ದಲ್ಲಿ ಅವ್ರು ಕೊಡಲಿಕ್ಕೆ ಎಷ್ಟು ಮಂದಿ ಕುಂತಿಲ್ಲ. ಅದು ಮರುಪರೀಕ್ಷೆ ಮಾಡಬೇಕು. ನಮ್ದು ಇಷ್ಟೇ ವಿನಂತಿ ಅದ, ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಂತ ನಮ್ದೆಲ್ಲರದ್ದು ವಿನಂತಿ. ಸರ್ಕಾರ ಮಕ್ಕಳ ಮೇಲೆ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಯಾಕಂದ್ರೆ ಮಹಿಳೆಯರಿಗೆ 2 ಸಾವಿರ ಕೊಡ್ತಂತ ಹೇಳ್ತಾರೆ, ಆ ಹೆಣ್ಮಕ್ಳಿಗೆ 2 ಸಾವಿರ ಬೇಕಾಗಿಲ್ಲ ಸರ್. ಆ ಹೆಣ್ಮಕ್ಳಿಗೆ ಬೇಕಾಗಿರುವುದು ನ್ಯಾಯ, ಮಕ್ಕಳ ಭವಿಷ್ಯ ಬೇಕಾಗೈತಿ. ಇವತ್ತು ಮಹಿಳಾ ಮತ್ತು ಮಕ್ಕಳಿಗೆ ಈ ಸರ್ಕಾರ ವಿರೋಧಿ ಸರ್ಕಾರದ ಅಂತಕ್ಕಂಥದ್ದನ್ನು ಸ್ಪಷ್ಟಪಡ್ತಾ ಇದೆ ಸರ್. ಇದಕ್ಕೆ ನ್ಯಾಯ ಕೊಡಲೇಬೇಕು ಸರ್. ಕೊಡಲೇ ಹೋದ್ರೆ ನಾವು ಇದು ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಹೋರಾಟವನ್ನು ओ साहिबा तुम्हें आओ अभी इसमें से लो एक ही बार भूख लगी है बरे मत बरे अध्यक्ष कुड़बरे कुड़बरे ಮೊನ್ನೆ ನಡೆದ 2ನೇ ತಾರೀಕಿನ ದಿವಸ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಚಿಕ್ಕೋಟ ಶಾರದಾ ಸ್ಕೂಲ್ನಲ್ಲಿ ಮತ್ತು ಜತ್ತಿ BLD ಸಂಸ್ಥೆಯಲ್ಲಿ 500 ವಿದ್ಯಾರ್ಥಿಗಳು ಎಕ್ಸಾಮ್ದಲ್ಲಿ ಭಾಗವಹಿಸಲಿಕ್ಕೆ ಬಿಜಾಪುರ ಜಿಲ್ಲೆಯಿಂದ ಪ್ರತಿಯೊಂದು ಹಳ್ಳಿಯಲ್ಲಿ ಆಗಲಿ ಅಥವಾ ಧಾರವಾಡ ಕ್ಷೇತ್ರದಿಂದ ಆಗಲಿ ಅಥವಾ ಇದು ಗುಲ್ಬರ್ಗದಿಂದ ಆಗಲಿ ಬಹಳ ಜನ ಆ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಹುಮ್ಮಸ್ಸಿನಿಂದ ಬಂದಿದ್ರು. ಆ ಸಂದರ್ಭದಲ್ಲಿ OMR ಪತ್ರಿಕೆಯನ್ನ ಕೊಡಬೇಕಾದ್ರೆ 10:00 ಅದನ್ನ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿತ್ತು. 10:00 11:15 ಆದ್ರೂ ಕೂಡ ಇವರು ಕೊಡ್ಲಿಲ್ಲ. 11:15 ತನಕ ವಿದ್ಯಾರ್ಥಿಗಳು ನೋಡಿ ಪೇಪರ್ ಬರೀಲಿಕ್ಕೆ 1.5 ತಾಸು ಟೈಮ್. ಆ 1.5 ತಾಸಿನಲ್ಲಿ ಅವ್ರು ಪೇಪರ್ ಬರೀಲಿಕ್ಕೆ 11:15 ಆದ್ರೆ ಟೈಮ್ ಎಷ್ಟು ಉಳಿತದಲ್ಲಿ? ಟೈಮ್ ಉಳಿಯಂಗಿಲ್ಲ ಅವ್ರಿಗೆ. ಸಂಬಂಧಪಟ್ಟ ಅಧಿಕಾರಿಗಳು ತಾವು ಖುದ್ದಾಗಿ ಹೋಗಿ ಏನಾಗಿದೆ ಅಂತ ಹೇಳಿ ವಿಚಾರಣೆ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಯಾರೂ ಮಾಡಲಿಲ್ಲ. ವಿದ್ಯಾರ್ಥಿಗಳು ಯಾರ್ಯಾರ ಕೈಯಾಗ OMR ಪತ್ರಿಕೆಯನ್ನು ಕೊಟ್ಟಿದ್ರು ಅದನ್ನ ತಗೊಂಡು ಹೊರಗಡೆ ಬಂದ್ರು. ಹೊರಗಡೆ ಬಂದಾಗ ಎಲ್ಲ ಪೊಲೀಸರು ಕೂಡ ಅಲ್ಲಿ ಒಳಗಡೆ ನುಗ್ಗಿ ಹೋಗಿ ಅವ್ರಿಗೆ ತಿಳುವಳಿಕೆ ಎಲ್ಲರನ್ನ ಹೇಳಿ ಕೂಡಿಸಿ ಎಕ್ಸಾಮ್ ಕಂಡಕ್ಟ್ ಮಾಡಿಸಬಹುದಾಗಿತ್ತು. ಅವ್ರಿಗೆ ಏನ್ ಸಮಯ ಟೈಮ್ ಹೋಗಿತ್ತು ಆ ಟೈಮ್ ಅನ್ನ ಅವ್ರಿಗೆ ಗುರುತಿಸಿಕೊಟ್ಟು ಅವ್ರಿಗೆ ಎಕ್ಸಾಮ್ ಬರೀಲಿಕ್ಕೆ ಅನುಮತಿ ಮಾಡಿ ಕೊಡಬಹುದಾಗಿತ್ತು. ಆದ್ರೆ ಮಾಡಿ ಕೊಡ್ಲಿಲ್ಲ. ಆದ್ರೆ ಯಾವ ವಿದ್ಯಾರ್ಥಿ ಪರೀಕ್ಷೆ ಹಾಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ 2 ನಿಮಿಷ 5 ನಿಮಿಷ ಲೇಟ್ ಮಾಡಿ ಹೋದ್ರ ಆ ವಿದ್ಯಾರ್ಥಿಗೆ ಹೊರಗೆ ಹಾಕ್ತಾರ. ಆದ್ರೆ ಅದೇ ವಿದ್ಯಾರ್ಥಿಗಳು ಒಳಗೆ ಪರೀಕ್ಷೆ ಹಾಲ್ನಲ್ಲಿ 11 ಗಂಟೆ 10-15 ನಿಮಿಷ ಆದ್ರೂ ಕೂಡ ಅವ್ರ ಕೈಯಲ್ಲಿ ಪೇಪರ್ OMR ಅನ್ನ ಕೊಡಂಗಿಲ್ಲ. ಆದ್ರೆ ಒಂದಕ್ಕೊಂದು ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲಾರ್ದಂಗ ಅದರ ನಂಬರ್ ಬೇರೆ, OMRದು ಇದ್ರ ನಂಬರ್ ಬೇರೆ. ವಿದ್ಯಾರ್ಥಿಗಳು ಗೊಂದಲಕ್ಕೆ ಆಗಲಿ ಇಳಿತಾರ. ಅವ್ರು ಕೇಳ್ಕೊತಾರ ಇದು ಬೇರೆ ನಂಬರ್ ಇದೆ, ಇದು ಬೇರೆ ನಂಬರ್ ಇದೆ ಅಂತ ಹೇಳಿ. ಆದ್ರೆ ಅವತ್ತು ನಾವು ಸುದ್ದಿ ತಿಳಿದ ನಂತರ ನಾವು ಚಿಕ್ಕೋಟಕ್ಕೆ ನಮ್ಮ ಮಂಡಳ ಅಧ್ಯಕ್ಷರು, ನಾವು ಬಸವರಾಜ್ ಬಿರಾದರ್ ಅವರು, ನಾವು ಅನೇಕ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಅಲ್ಲಿ ಭಾಗವಹಿಸಿದ್ರು. ನಾ ಎಷ್ಟೇ ವಿನಂತಿ ಮಾಡ್ಕೊಂಡ್ರು ಕೂಡ ಪೊಲೀಸರು ಏನು ಕೇಳಿಲ್ಲ. ಅಲ್ಲಿ ಎಲ್ಲರನ್ನ ಎತ್ತೆತ್ತಿ ಗಾಡಿಯಲ್ಲಿ ಹಾಕಿ ಅಲ್ಲಿ ಲಾಠಿ ಚಾರ್ಜ್ ಮಾಡಿ ಅವ್ರಿಗೆ ಯಾವ ರೀತಿ ಮಾಡಿದ್ರಪ್ಪ ಅಂತಂದ್ರೆ ಹೊಲದಲ್ಲಿ ತಿರುಗಾಡಿ ಓಡಾಡಿ ಬೆನ್ನ ಹತ್ತಿ ಅವ್ರ ತಂದು ಒಳಗೆ ಹಾಕುವಂತ ವ್ಯವಸ್ಥೆ ಮಾಡಿದ್ರು. ಅವ್ರು ಕರ್ಕೊಂಡು ಹೋಗಿ ನಿಡುಗುಂದಿ ಅಥವಾ ಚಡ್ಚಣದಲ್ಲಿ ಈಚಿ ಕಡೆ ಕಣ್ಣೂರ್ ಕಡೆ
ಅಲ್ಲಿ ಒಯ್ದು ವಿದ್ಯಾರ್ಥಿಗಳನ್ನ ಒಯ್ದು ಬಿಡ್ತಕ್ಕಂತ ವ್ಯವಸ್ಥೆ ಮಾಡಿದ್ರು. ಇದು ಮಾಡೋ ಉದ್ದೇಶ ಏನದ? ಎಷ್ಟು ಮಂದಿ ವಿದ್ಯಾರ್ಥಿಗಳಿದ್ರು ಅಷ್ಟೇ ಮಂದಿ ಪೊಲೀಸರು ಇದ್ರು. ಅಷ್ಟೇ ಮಂದಿ ಪೊಲೀಸರು, ಇದು ನಿಮಗೊಂದು ವಿಡಿಯೋ ತೋರಿಸ್ತೀನಿ, ಇದನ್ನ ಪ್ರಾಕ್ಟಿಕಲ್ ಆಗಿ ನಾನು ಹೇಳೋದ್ರಲ್ಲಿ ಒಂದು ವಿಷಯ ಏನಾದ್ರೂ ತಪ್ಪಿದ್ರೆ ನೀವು ನೋಡ್ರಿ ಯಾವ ರೀತಿ ಪೊಲೀಸರಲ್ಲಿ ಮಾಡ್ಯಾರ ಅನ್ನೋದನ್ನ. ಇದನ್ನ ಈ ರೀತಿ ಮಾಡೋದ್ರಿಂದ ಇವ್ರಿಗೆ ಬರೋದೇನು? ಇವ್ರಿಗೆ ಮಕ್ಳಿಲ್ವಾ? ಇವ್ರ ಮಕ್ಳು ಎಕ್ಸಾಮ್ ಕುಂಡ್ರಂಗಿಲ್ವಾ? ಇಲ್ಲಿ ವಿದ್ಯಾರ್ಥಿಗಳು ನಿಸಿಗ್ನಲ್ಲಿ 4 ಗಂಟೆಗೆ ಎದ್ದು ವ್ಯಾಯಾಮ ಮಾಡಿ ಅಲ್ಲಿ 10 ರೂಪಾಯಿ 7 ರೂಪಾಯಿಗೆ ಒಂದೊಂದು ಪ್ಲೇಟ್ ಇವತ್ತು ರೈಸ್ ಅಥವಾ ಅಲ್ಲಿ ಇರ್ತಕ್ಕಂಥ ನಾಷ್ಟ ಮಾಡಿ ತಮ್ಮ ಫಿಟ್ನೆಸ್ ಗಟ್ಟಾಗ್ಲಿ ಅಂತೇಳಿ ವ್ಯಾಯಾಮ ಮಾಡಿಕೊಂಡು ಇವತ್ತು ಜೀವನ ಕಳಿತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಇಷ್ಟೊಂದು ಘೋರ ಅನ್ಯಾಯ ಮಾಡ್ಯಾರ. ಆದ್ರೆ ಅವತ್ತು ಒಂದು ಪತ್ರಿಕೆಯಲ್ಲಿ ಒಂದು ಕೊಡ್ತಾರೆ, ನಿರ್ದೇಶಕರು ಒಂದು ಕಾರ್ಯನಿರ್ವಾಹಕ ನಿರ್ದೇಶಕರು ಒಂದು ಹೇಳ್ತಾರ, ಅಲ್ಲಿ ಏನೂ ಆಗಿಲ್ಲ, ಪತ್ರಿಕೆ ಕ್ರಮ ಸಂಖ್ಯೆ ಒಂದೇ ಆಗಿಲ್ಲವೆಂದು ಈ ಸ್ಪಷ್ಟೀಕರಣ ಒಂದು ಹೇಳ್ತಾರ. ಆದ್ರೆ ಇದೇ ರೀತಿ ಒಂದು ಆದೇಶ ಮಾಡ್ತಾರ, ಒಂದು ಪತ್ರಿಕೆ ಕೂಡ ಹೇಳ್ತಾವ. ಆದ್ರೆ ನಾ ಅವ್ರಿಗೆ ಕೇಳಿಕ್ಕೆ ನಾನು ಬಯಸ್ತೀನಿ, ಇವತ್ತು ಸರ್ಕಾರದ ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ ಇವತ್ತು ಒಂದು ಹೇಳಿಕೆಯನ್ನು ಕೊಡ್ತಾರ, ಎಕ್ಸಾಮ್ ನಲ್ಲಿ ಬಿಜೆಪಿ ಅವರು ಇವತ್ತು ರಾಜಕಾರಣ ಮಾಡಕ್ ಬಂದಿದ್ರು ಅಂತ ಹೇಳಿ. ನಾವು ಅಂತ ಹೇಡಿಗಳಲ್ಲ, ನೀವು ಮಾಡಿದ್ರೆ ದಿಲ್ಲಿಯಲ್ಲಿ ಕಾಂಗ್ರೆಸ್ನವರು, ನೀವು ದಿಲ್ಲಿಯಲ್ಲಿ ಕಾಂಗ್ರೆಸ್ನವರು ಹೇಡಿ ಕೆಲಸ ನೀವು ಮಾಡಿದ್ರಿ. ನಮ್ಮ ದೇಶದ ಪ್ರಧಾನಿ ಮನೆಗಳ ಮುಂದೆ ಕುತ್ಕೊಂಡು ಸತ್ಯಾಗ್ರಹ ಮಾಡಿದ್ರಿ. ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಕಾರಣ ಏನು? ಎಷ್ಟು ಅಮಾಯಕ ವಿದ್ಯಾರ್ಥಿಗಳಿಗೆ ಹಾನಿ ಮಾಡಿದ್ರಿ. ಇವತ್ತು ನಮ್ಮ ಕೇಂದ್ರದ ಸಚಿವರು ಕೂಡ ರಾಜೀನಾಮೆ ಕೊಡ್ಬೇಕಂತೇಳಿ ಒತ್ತಾಯ ಮಾಡಿದ್ರಿ. ಆದ್ರೆ ನಮ್ಮ ಕೇಂದ್ರ ಸಚಿವರು ಕೂಡ ರಾಜೀನಾಮೆ ಕೊಡ್ತಕ್ಕಂತ ವ್ಯವಸ್ಥೆ ಮಾಡಿದ್ರಿ. ಅವತ್ತು ನಮ್ಮ ದೇಶದ ಪ್ರಧಾನಿ ಮತ್ತು ಅಮಿತ್ ಶಾಜಿ ಅವರು ಕೂಡಿ ಒಂದು ಒಳ್ಳೆ ತೀರ್ಮಾನ ತಗೊಂಡು ಇವತ್ತು ಅವ್ರು ರಾಜೀನಾಮೆ ಕೂಡ ಕೊಟ್ರು. ಇವತ್ತು ನೀವೇನ್ ಮಾಡಕತ್ತೀರಿ? ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಮ ಕ್ಷೇತ್ರದಲ್ಲಿ ಆಗ್ಯದ, ನಿಮ್ಮ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಯದ, ನೀವೇನ್ ಮಾಡಕತ್ತೀರಿ? ನೀವು ರಾಜೀನಾಮೆ ಕೊಡ್ಬೇಕಲ್ಲ, ನೀವು ರಾಜೀನಾಮೆ ಕೊಡ್ರಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಮಾತಾಡ್ತೀರಿ, ನಮ್ಮ ಧರ್ಮೇಂದ್ರ ಪ್ರಧಾನ ಅವ್ರ ಬಗ್ಗೆ ಮಾತಾಡ್ತೀರಿ. ಇವತ್ತು ನಾನ್ ನಿಮಗ್ ಕೇಳಿಕ್ ಬಯಸ್ತೀನಿ, ನಾನು ನಿಮ್ಗೇನ್ರೆ ಮಾನ ಮರ್ಯಾದೆ ಇದ್ರ ತಕ್ಷಣ ನೀವು ರಾಜೀನಾಮೆ ಕೊಡ್ರಿ, ತಕ್ಷಣ ನೀವು ರಾಜೀನಾಮೆ ಕೊಡ್ರಿ. ಇಲ್ಲ ಅಂದ್ರೆ ಎಷ್ಟು ಮಂದಿ ವಿದ್ಯಾರ್ಥಿಗಳು, ಎಷ್ಟು ಮಂದಿ ಎಕ್ಸಾಮ್ ಕೂತಿದ್ದಾರೆ, ಎಷ್ಟು ಮಂದಿ ಎಕ್ಸಾಮ್ ಕೂತಿಲ್ಲ, ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ರಿ. ಅವ್ರಿಗೆ ಯಾವ ರೀತಿ ನ್ಯಾಯ ಒದಗಿಸ್ಬೇಕು, ಮತ್ತೆ ಮರುಳಿ ಇವತ್ತು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ವ್ಯವಸ್ಥೆ ನೀವು ಮಾಡಬೇಕು. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ತಾಯಂದ್ರು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಯನ್ನ ಅವ್ರು ಸ್ವೀಕಾರ ಮಾಡಿಕೊಂಡು ಅವರಿಗೆ ನಾನು ವಿನಂತಿ ಮಾಡ್ತೀನಿ, ಜಿಲ್ಲಾಧಿಕಾರಿಗಳಿಗೆ ಮರಳಿ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಅವನ ಬಗ್ಗೆ ಮಾತಾಡೋದು ನೋಡ್ರಿ, ಯಾವಾಗ್ಲೂ ನಿಮ್ಗೆ ಗೊತ್ತೀನಿ ಅಲ್ಲಿ ಸಗಣಿ ಅನ್ನೋದು ಗೊತ್ತದ, ಸಗಣಿ ಮೇಮೆ ಹಾಕೊಳಕ್ ಯಾಕೆ ಹೋಗುದು? ಉಸ್ತುವಾರಿ ಸಚಿವರು ನಾನು ಹೇಳಿನಿಲ್ಲ, ಉಸ್ತುವಾರಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಅವ್ರು ಏನ್ ಮಾಡ್ಲಿಕ್ಕತ್ತಾರ ಅಂತ ಕೇಳಿ ನಾ ಹೇಳ್ತೀನಿ. ಅವ್ರು ಕೊಡ್ಬೇಕಲ್ಲ, ಅವ್ರು ಬಂದು ಕೇಳ್ಬೇಕಲ್ಲ. ಎಲ್ಲ ಅಧಿಕಾರಿಗಳಿಗೆ ಕೇಳೋದು ಬೇಡ. ಈಗ ನಿಮ್ಮ ಜಿಲ್ಲಾ ಅಧ್ಯಕ್ಷ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತೇಳಿ, ಅದು ನಮ್ ತಪ್ಪಾಗ್ಯದ ಅಂತೇಳಿ, ನಾವು ರಾಜಕಾರಣ ಮಾಡಕ್ ಬಂದಿವತ್ತೆ. ನಾವು ರಾಜಕಾರಣ ಮಾಡಂಗಿಲ್ಲ ಪುಣ್ಯಾತ್ಮ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಂದು ಇಷ್ಟೇ ವಿನಂತಿ ಅದ, ನೀವು ಏನು ಪರೀಕ್ಷೆ ಮಾಡಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸು. ಇನ್ನು ಮೊನ್ನೆಯ ದಿನ ಬಬಲೇಶ್ವರ ಮತಕ್ಷೇತ್ರದ ತಿಕೋಟದಲ್ಲಿ ಪೊಲೀಸ್ ಇಲಾಖೆಯ ಪರೀಕ್ಷೆ ನಡೆದಿತ್ತು. ಆ ನಡೆದಂತ ಸಂದರ್ಭದಲ್ಲಿ ಆದಂತ ಒಂದು ಅನಾಹುತಗಳನ್ನ ಖಂಡಿಸ್ಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಹೋರಾಟ ಹಮ್ಮಿಕೊಂಡದ್ದು. ಅಲ್ಲಿ OMR ನಂಬರ್ ಮತ್ತು ಪ್ರಶ್ನೆ ಪತ್ರಿಕೆ ನಂಬರ್ ಎರಡು ಬೇರೆ ಬೇರೆ ಅಂತಕ್ಕಂಥ ಕನ್ಫ್ಯೂಸ್ ವಿದ್ಯಾರ್ಥಿಗಳಿಗೆ ಆಗ್ಯದಂದ್ರ ಈ ಸರ್ಕಾರ ಏನ್ ಮಾಡ್ತಾ ಇದೆ, ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ, ಎರಡು ನಂಬರ್ ಬೇರೆ ಬೇರೆ ಇರ್ಬೋದು ಅಂತಕ್ಕಂಥ ಒಂದು ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾಕೆ ಮೊದಲೇ ಮಾಹಿತಿ ಕೊಡ್ಲಿಲ್ಲ?
ಈ ರೀತಿ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳು ಮತ್ತು OM ನಂಬರ್ ಸೇಮ್ ಇರತಕ್ಕಂಥದ್ದು ಇದು ರೆಗ್ಯುಲರ್ ಆಗಿ ನೋಡಿ ನಡೀತಕ್ಕಂಥದ್ದು. ಆದ್ರೆ ಇವತ್ತಿನ ಈ ಪರೀಕ್ಷೆಯಲ್ಲಿ ಈ ರೀತಿ ನೀವು ಯಾಕೆ ಮಾಡಿದ್ರಿ ಅಂತಕ್ಕಂಥದ್ದು. ಒಟ್ಟಾರೆ ಈ ಕಾಂಗ್ರೆಸ್ ಸರ್ಕಾರ ಈ ಹೆಣ್ಮಕ್ಳ ಬಗ್ಗೆ ಮತ್ತು ಯುವಕರ ಬಗ್ಗೆ ನಿರ್ಲಕ್ಷ್ಯ ತೋರ್ತಕ್ಕಂಥ ಸರ್ಕಾರ ಅಂತ ಹೇಳ್ಬೋದು. ಯಾಕಂದ್ರ ಏನ್ ಅವ್ರು 2,000 ರೂಪಾಯಿ ನಾವು ಗ್ಯಾರಂಟಿ ಕೊಡ್ತೀವಿ, ಆ ಹೆಣ್ಮಕ್ಳು ನಾವು ಹೇಳಿದಂಗೆ ಕೇಳ್ತಾರ, ನಮ್ಗೆ ಮತ ಹಾಕ್ತಾರ ತನಕ ಏನ್ ಮುಚ್ಚ ಕಲ್ಪನೆ ಅದ ಆ ಕಲ್ಪನೆಯಿಂದ ಹೊರಗೆ ಬರ್ರಿ. ಯಾಕಂದ್ರ ಯಾವ ಹೆಣ್ಮಗಳು ಇವತ್ತು ಕೇವಲ ಬಡ ಹೆಣ್ಮಗಳು ಇವತ್ತು ಹಳ್ಳಿಗಳಲ್ಲಿ ಕೆಲಸ ಯಾವ ರೀತಿ ಮಾಡ್ತಾಳಂದ್ರ 3 ಶಿಫ್ಟ್ ಕೆಲಸ ಮಾಡ್ತಾವ. ಒಂದು ಶಿಫ್ಟಿಗೆ 200 ಹಂಗ ಮಧ್ಯಾಹ್ನವರೆಗೆ, ಮಧ್ಯಾಹ್ನ ನಂತರ ಸಾಯಂಕಾಲ ಅಂತಕ್ಕಂತ ಈ ಡ್ಯೂಟಿ ಮಾಡಿ ದಿನನಿತ್ಯ ಒಂದು 600 ರೂಪಾಯಿ ಗಳಿಸ್ತಕ್ಕಂತ ಬಡ ಹೆಣ್ಮಗಳು ಇವತ್ತು ಸುಮಾರು ತಿಂಗಳಿಗೆ 18,000 ಆಕೆ ಹಣವನ್ನ ಸಂಪಾದನೆ ಮಾಡ್ತಾಳ. ಆ ತನ್ನ ಬೆವರ ಹನಿಯನ್ನು ಸುರಿಸಿ ಆ ತಾಯಿಗೆ ತಿಂಗಳ 18,000 ದುಡಿತಕ್ಕಂತ ಹೆಣ್ಮಗಳಿಗೆ ನೀವು ಕೊಡ್ತಕ್ಕಂತ 2,000 ಮುಖ್ಯ ಅಲ್ಲ. ಆ 18,000 ಯಾಕೆ ಕಷ್ಟಪಟ್ಟು ದುಡಿತಾಳಂದ್ರ ತನ್ನ ಭವಿಷ್ಯ ಹೆಣ್ಮಗಳಿಗೆ ಮುಖ್ಯ ಅಲ್ಲ. ಯಾವುದೇ ತಾಯಿ ಇರ್ಲಿ, ಆ ತಾಯಿಗೆ ಆ ಮಕ್ಕಳ ಭವಿಷ್ಯ ಮುಂಪಾಂಟದ. ಆ ಮಕ್ಕಳ ಭವಿಷ್ಯ ಕಾನೂನು ಸಲಿಂದನೇ ಆಕೆ ಕಷ್ಟಪಟ್ಟು ತಿಂಗಳಿಗೆ 15,000 ರಿಂದ 18,000 ದುಡಿಯಂತ ಹೆಣ್ಮಗಳು ಇವತ್ತು ಆ ಹೆಣ್ಮಕ್ಳು ಕೂಡ ನೀವು ಅನ್ಯಾಯ ಮಾಡಿದ್ರಿ. ಈ ಮಕ್ಕಳ ಭವಿಷ್ಯದ ಚೆಲ್ಲಾಟವಾಡುವ ಮೂಲಕ ಆ ಹೆಣ್ಮಕ್ಳಿಗೆ ಕೂಡ ನೀವು ಅನ್ಯಾಯ ಮಾಡಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಯುವಕರ ಬಗ್ಗೆ ಇವತ್ತು ನೀವು ಯಾವ ಕಾರ್ಯಕ್ರಮ ಹಾಕಿಲ್ಲ. ಕಳೆದ 3 ವರ್ಷ ಸರ್ಕಾರ ಬಂದ ನೀವು ಕಾಲ್ಫಾರ್ಮೇ ಮಾಡ್ಲಿಲ್ಲ. ಸುಮಾರು 3 ಲಕ್ಷ ಹುದ್ದೆಗಳು ಖಾಲಿ ಅದಾವ. ಅವನ್ ತುಂಬಲಾರದೆ ಯುವಕರಿಗೆ ಅನ್ಯಾಯ ಮಾಡೋದು ಅಷ್ಟೇ ಅಲ್ಲದ ಇವತ್ತು ಆ ಯುವಕರಿಗೆ ಏನು ಪರೀಕ್ಷೆಯಲ್ಲಿ ಮೋಸ ಮಾಡಿದ್ರಿ ಅವ್ರಿಗೆ ನ್ಯಾಯ ಕೊಡ್ತಕ್ಕಂತ ಕೆಲಸ ಸರ್ಕಾರ ಮಾಡ್ಲೇಬೇಕು. ವಿಶೇಷವಾಗಿ ಈಗ ತಾನೇ ಚರ್ಚೆ ಆದಂಗ ಇದು ಬಬಲೇಶ್ವರ ಮತಕ್ಷೇತ್ರ ಆಗಿರೋದ್ರಿಂದ ಉಸ್ತುವಾರಿ ಮಂದಿ MB ಪಾಟೀಲ್ ಕೂಡ ಆ ಮಕ್ಕಳ ಭವಿಷ್ಯದ ಬಗ್ಗೆ ಅದಕ್ಕೆ ಕ್ರಮ ಕೈಗೊಳ್ಳಿಕ್ಕೆ ಸರ್ಕಾರ ಜೊತೆ ಮಾತನಾಡಿ ಅವ್ರಿಗೆ ನ್ಯಾಯ ಕೊಡ್ಬೇಕಂತ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।